ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ರೋಸ್ ಲಟ್ಕನ್ ಯಾವ ಥರ ಮಾಡೋದು ಅನ್ನೋದನ್ನ ಈಸಿ ಯಾಕೆ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಈ ರೋಸ್ ಲಟ್ಕನ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾವು 2 ಪೀಸು ಒಂದೇ ಲಟ್ಕನ್ಗೆ ರೆಡಿ ಮಾಡ್ಕೋಬೇಕು. 2 ಪೀಸು ಒಂದೇ ಲಟ್ಕನಿಗೆ ಬೇಕು. ಸೊ ಅದು ಯಾವ್ಯಾವ ಅಳತೆದು ಅಂತ ಹೇಳ್ತೀನಿ ನೋಡಿ. 5 ಇಂಚ್, ಹಾಗೆ 5 ಇಂಚ್ ನೋಡಿ. 5 ಇಂಚ್ ಬಿಡ್ತು, ಹಾಗೆ 5 ಇಂಚ್ ಅಗಲ, 5 ಇಂಚ್ ಉದ್ದ ಕರೆಕ್ಟಾಗಿರೋ ಒಂದು ಪೀಸ್ನ ಕಟ್ ಮಾಡ್ಕೋಬೇಕು. ಈ ಥರ. ಸೊ ಈ ಥರದೀಗ ಉದ್ದ 5 ಇಂಚು ಹಾಗೆ ಅಗಲನೂ 5 ಇಂಚು ಈ ಥರದ್ದು ಒಂದು ಬಟ್ಟೆನ ಕಟ್ ಮಾಡ್ಕೋಬೇಕು. ಇದು 5 ಇಂಚ್ ಇದಾಯ್ತಲ್ವ. ಸೊ ಇನ್ನೊಂದು ಬೇಕು, ಒಂದೇ ಕಡೆ ಲಟ್ಕನಿಗಿದು. ಓಕೆ, ಇನ್ನು ಅಗಲ 4 ಇಂಚಿಂದು, ಹಾಗೆ ಉದ್ದ ಕೂಡ 4 ಇಂಚ್ ಬೇಕು. ಸೊ ಸೇಮ್ ಸೈಜಿಂದು 4 ಇಂಚಿಂದು ಒಂದು ಬಟ್ಟೆನ ಕಟ್ ಮಾಡ್ಕೋಬೇಕು. ಸೊ ನೋಡಿ, ಇವೆರಡು ಒಂದೇ ಕಡೆ ಲಟ್ಕನಿಗೆ ಬೇಕು. ಸೊ ಇವೆರಡು ಬಟ್ಟೆ ರೆಡಿ ಆಯ್ತಲ್ವ. ಇನ್ನು ನೋಡಿ ಡೋರಿ ತಗೊಳ್ಳೋಣ. ಸೊ ನಾನು ಈ ಕಲರ್ ಡೋರಿ ಅಟ್ಯಾಚ್ ಮಾಡ್ತಿದ್ದೀನಿ. ಸ್ಯಾಡಿ ಕಲರ್ನೇ ಅಂದರೆ ಬ್ಲೌಸ್ ಕಲರ್ನೇ ನಾನು ಇದು ಲೈಟಿಂಗ್ ಈಗ ಒಂದು ಸ್ವಲ್ಪ ಚೇಂಜ್ ಕಾಣಿಸ್ತಿದೆ. ಸೇಮೇ ಇದೆ ಇದ್ರದ್ದು ನೋಡಿ, ಬ್ಲೌಸ್ ಕಲರ್ ಇದೆ, ಆದರೆ ಇದೊಂದು ಸ್ವಲ್ಪ ಲೈಟಿಂಗಿಗೆ ಅಷ್ಟೊಂದು ಚೆನ್ನಾಗಿ ಇದು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಸೊ ಮೊದಲಿಗೆ ಈ ಡೋರಿಗೆ 5 ಇಂಚಿಂದು, ಇದು 4 ಇಂಚಿಂದಲ್ವ. ಸೊ ಇದು 5 ಇಂಚಿಂದು ಬಟ್ಟೆ ತೊಗೋಬೇಕು. ಸೊ 5 ಇಂಚಿನ ಬಟ್ಟೆ ತೊಗೊಂಡು ಈ ಥರ ಉಲ್ಟಾ ಸೀದಾ ನೋಡ್ಕೊಳ್ಳಿ, ಸೀದಾ ಈ ಥರ ತ್ರಿಕೋನ ಆಕಾರದಲ್ಲಿ ಈ ಥರ ಮಡ್ಚ್ಕೋಬೇಕು. ಸೊ ಈ ಥರ ಮಡ್ಚ್ಕೊಂಡು ಇಲ್ಲೊಂದು ಲಾಕ್ ಮಾಡೋಣ. ಸೊ ಈ ಥರ ಒಂದು ಲಾಕ್ ಮಾಡಿ, ಹಾಗೆ ಈ ಕಡೆ ಒಂದು ಸ್ಟಿಚಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಹಾಗೆ ಈ ಕಡೆ ಸೊ ಆಯ್ತಲ್ವಾ. ಇದಿಷ್ಟು ಆದಮೇಲೆ ನೋಡಿ, ಇದು ಕಷಿ ಇತ್ತಲ್ವ. ಸೊ ಸೆಂಟ್ರಲ್ಲಿ ಈ ಥರ ಇಟ್ಟು ಈ ಕಡೆಯದ್ದು ಈ ಥರ ಇಡಬೇಕು ನೋಡಿ, ಈ ಥರ ಡೋರಿ ಮೇಲೆ. ಸೊ ಈ ಕಡೆ ತಂದು ಸಹ ಈ ಥರ ಡೋರಿ ಮೇಲೆ ಇಡಬೇಕು. ನೋಡಿಕೊಂಡು ಕರೆಕ್ಟಾಗಿ ಇಡಿ, ಎರಡೂ ಕಡೆ ಕರೆಕ್ಟ್ ಬರಬೇಕು ನೋಡಿ. ಈ ಥರ ಇಟ್ಕೊಂಡು ಈಗ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಡೈರೆಕ್ಟ್ ಒಂದು ಸ್ಟಿಚಿಂಗ್ಗೆ ಹಾಕೊಂಡ್ಬಿಡಿ. ಸಾರಿ ನೋಡಿ, ಈ ಥರ ಒಂದು ಸ್ಟಿಚಿಂಗ್ನ ಹಾಕ್ಕೊಳ್ಬೇಕು. ಹಾಕೊಂಡ ನಂತರ ಇದನ್ನ ಏನು ಮಾಡಬೇಕು, ಕಟ್ ಮಾಡಬೇಕು. ನಾವೇನು ಹೊಲಿಗೆ ಹಾಕಿರ್ತೀವಲ್ಲ ಅಲ್ಲಿ ಈ ಹೊಲಿಗೆ ನೋಡಿ, ಈ ಹೊಲಿಗೆ ಏನು ಹಾಕಿದ್ದೀವಲ್ವ ನಾವು, ಇಲ್ಲಿಂದ ಒಂದು ಸ್ವಲ್ಪ ಬಿಟ್ಟು ಬಟ್ಟೆನ ಕಟ್ ಮಾಡ್ಕೋಬೇಕು. ಇದಿಷ್ಟು ಕಟ್ ಮಾಡ್ಕೊಂಡ ನಂತರ ಇನ್ನೇನು ಮಾಡಬೇಕು, ಇದನ್ನಿರುತ್ತಲ್ಲ. ಸೊ ಈ ಥರ ಸಣ್ಣ ಸಣ್ಣ ರಿಂಕಲ್ಸ್ ಅಂದರೆ ನೀರಿಗೆ ಕೊಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವ. ಸೊ ನೋಡಿ, ಈ ಥರ ನೀರಿಗೆಗಳನ್ನ ಕೊಟ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು.
ಸೊ ನೋಡಿ ಕಾಣಿಸ್ತಿದೆಯಲ್ಲ. ಸೊ ಈ ಥರ ಆದಮೇಲೆ ಈ ಥರ ಆದಮೇಲೆ 4 ಇಂಚಿಂದು ಪೀಸ್ ಇತ್ತಲ್ವ, ಸೊ 4 ಇಂಚಿನ ಪೀಸ್ ತೊಗೊಂಡು ಅದನ್ನು ಈ ಥರ ತ್ರಿಕೋನಾಕಾರದಲ್ಲಿ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ತ್ರಿಕೋನಾಕಾರದಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಡ ನಂತರ ಇದನ್ನು ಈ ಥರ ಇಟ್ಟು ಇದನ್ನು ಏನು ಮಾಡಬೇಕು, ಈ ಥರ ಇಡೋ ಹಾಗಿಲ್ಲ, ಈ ಥರ ಉಲ್ಟಾ ಇಟ್ಕೊಳ್ಬೇಕು. ಉಲ್ಟಾ ಇಟ್ಕೊಳ್ಬೇಕಾದ್ರೆ ನೋಡಿ ಈ ಥರ ಉಲ್ಟಾ ಇಟ್ಕೊಂಡು ಈ ಬಟ್ಟೆನ ಬಿಟ್ಟು ಒಂದು 1/2 ಇಂಚ್ ಮುಂದೆ ಇರಬೇಕಿದು. ರೋಸಿನ ಏನು ಮಾಡಿರ್ತೀವಲ್ಲ ನೋಡಿ, ಇಲ್ಲಿ ನಂದು ಬಟ್ಟೆ ಇದೆ, ಇಲ್ಲಿಂದ ಒಂದು 1/2 ಇಂಚ್ ಮುಂದೆ ಇದೆ. ಸೊ ಈ ಥರ ಇಟ್ಕೊಂಡು ನೋಡಿ ಇದನ್ನೊಂದು ಈ ಥರ ತೊಗೊಂಡು ಬಂದು ಹಾಗೆ ಇದನ್ನು ಈ ಥರ ಕ್ರಾಸ್ ಮೇಲಿಟ್ಟು ನಾವು ಈ ಥರ ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕು. ತುಂಬಾ ಅರ್ಥ ಆಗೋಗಿ ಹೇಳ್ತಿದ್ದೀನಿ, ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೋತೀನಿ. ಇದಿಷ್ಟು ಕಟ್ಟಿಂಗ್ ಇದು ಸ್ಟಿಚಿಂಗ್ ಆಡಿದ್ಮೇಲೆ ನೋಡ್ತಾ ಇದ್ದೀರಾ, ಇದನ್ನು ಸ್ವಲ್ಪ ಬಟ್ಟೆ ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಸೊ ಆಯ್ತಲ್ಲ. ಇದಾದ ನಂತರ ಇನ್ನು ಒಂದು ಸೂಜಿಗೆ ಒಂದು 2 ಎಳೆ ದಾರ ಹಾಕ್ಕೊಂಡು ಈ ಥರ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಸೂಜಿಗೆ 2 ಎಳೆ ದಾರ ನಾಟ್ ಹಾಕಿ ಇಟ್ಕೊಂಡು ಇದೇನಿರುತ್ತಲ್ಲ ಸೂಜಿಯಿಂದ ಈ ಥರ ನೋಡಿ, ಈ ಥರ ಅರ್ಧ ಇಂಚಿಗೆ ಈ ಥರ ರಿಂಕಲ್ಸ್ಗೆ ನಾವು ಕೈವಲಿಗೆ ಹೇಗೆ ಹಾಕ್ತೀವಿ ಗೊತ್ತಿದಲ್ವ, ಸೊ ಆ ಥರ ಈ ಥರ ರಿಂಕಲ್ಸಲ್ಲಿ ಈ ಥರ ನೀರಿಗೆ ಮಾಡ್ಕೋಬೇಕು. ನೋಡಿ ಇದಾದಮೇಲೆ ಈ ಥರ ಸೂಜಿ ಹೊರಗೆ ತೆಗೆದು ಇನ್ನು ಇದಕ್ಕೆ ನಾಟ್ ಹಾಕ್ಕೊಳ್ಬೇಕು. ಇದನ್ನು ಈ ಥರ ನಾಟ್ ಹಾಕೋಬೇಕು. ಈ ಥರ ನಾಟ್ ಹಾಕ್ಕೊಂಡು ನೋಡಿ ಈ ಥರ ಸುತ್ಕೊಳ್ಬೇಕು. ಈ ಥರ ಸುತ್ಕೊಂಡು ಈ ಥರ ಅದಕ್ಕೆ ಒಂದು 2-3 ಗಂಟು ಹಾಕ್ಕೊಳ್ಬೇಕು, ಅಂದರೆ ಅದು ಬಿಚ್ಕೋಬಾರ್ದಲ್ವ, ಸೊ ಅದಕ್ಕೆ ಈ ಥರ ನಾಟ್ ಹಾಕೊಳ್ಳೋದ್ರಿಂದ ಸ್ಟಿಫಾಗಿ ಕೂತ್ಕೊಳುತ್ತೆ. ಸೊ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡ ನಂತರ ಈಗ ನಮ್ಮ ರೋಸ್ ಲಟ್ಕನ ರೆಡಿ ಆಗಿರುತ್ತೆ. ಸೊ ತೋರಿಸ್ತೀನಿ ನೋಡಿ. ಓಕೆ, ಯಾವ ಥರ ರೆಡಿ ಆಗಿದೆ ಅಂತ ತೋರಿಸ್ತೀನಿ, ಒಂದು ನಿಮಿಷ. ಸೊ ಕ್ಲಿಯರ್ ಆಗಿದೆ ಅಲ್ವಾ? ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ಸೊ ನೋಡಿ ಯಾವ ಥರ ರೋಸ್ ಪೆಟಲ್ಸ್ ಬಂದಿದೆ, ಮೊಗ್ಗು ಟೈಪು ನೋಡಿ, ಮೊಗ್ಗು ಟೈಪೇ ಬಂದಿದೆ ಅಲ್ವಾ? ಸೊ ಈ ಥರ ಮೊಗ್ಗು ಬಂದಿರೋ ಹಾಗೆ ರೆಡಿಯಾಗಿದೆ. ಇನ್ನೊಂದು ಮಾಡಿದ್ದೀನಿ ತೋರಿಸ್ತೀನಿ ಅದನ್ನು. ಸೊ ನೋಡಿ ಇದು ಇನ್ನೊಂದು ಪೆಟಲ್. ಸೊ ನೋಡಿ ಯಾವ ಥರ ಬಂದಿದೆ ಅಂತ. ಸೊ ನೋಡಿದ್ರಲ್ವ ಯಾವ ಥರ ರೋಸ್ ಪೆಟಲ್ಸ್ ಬಂದಿದೆ. ಸೊ ನೋಡಿ ಈ ಥರ ಲಟ್ಕನ್ ಮಾಡೋದ್ರಿಂದ ನೀವು ಇದಕ್ಕೆ ಲಟ್ಕನ್ ಈ ಥರ ಮಾಡಿರೋದಕ್ಕೆ ನೀವು 20 ರೂಪಾಯಿ ಚಾರ್ಜ್ ಬೇಕಾದರೂ ಮಾಡಬಹುದು. 20 ರೂಪಾಯಿ ಚಾರ್ಜ್ ಮಾಡಿದ್ರು ಕೊಟ್ಟೇ ಕೊಡ್ತಾರೆ ಅವರು. ನಾವು ಒಬ್ಬರಿಗೆ ಮಾಡಿ ಈ ಥರ ನಾವು ಕೊಟ್ಟು ಅಂದರೆ, ಸೊ ಅದನ್ನು ನೋಡಿ ಬೇರೆ ಬೇರೆಯವರು ಬರ್ತಾರಲ್ವ, ಸೊ ಅವ್ರಿಗೆ ಹೇಳೋದು ಈ ಥರ ಲಟ್ಕನ್ ಮಾಡೋದಕ್ಕೆ 20 ರೂಪೀಸ್ ಆಗತ್ತೆ ಅಂತ. ಸೊ ಅವರು ಮಾಡಿಸ್ಕೊಳ್ತಾರೆ ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೋಸ್ ಪೆಟಲ್ಸ್ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.